ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಏನ್ರಿ? ನಾವು ಕೂಡ ಆರಾಮದೀವಿ. ಇವತ್ತು ಅವ್ರಿಕಾಯಿ ಪಲ್ಯ ಮಾಡ್ಲತ್ತೀನಿ ನೋಡ್ರಿ ಫ್ರೆಂಡ್ಸ. ಅದಕ್ಕೆ ಕಡ್ಕೊಂಡು ಸೊಪ್ಪೆ ತೊಳೆದು ಇವೆಲ್ಲ ಸಣ್ಣಗೆ ಕಡ್ಕೊಂಡು ಈಗ ಎಣ್ಣೆ ಒಳಗೆ ಹುರ್ಕೊಳತ್ತೀನಿ ನೋಡ್ರಿ. ಇವು ಮನೆ ಮುಂದೆ ಹಚ್ಚಿ ಬೆಳೆದಿದ್ದ ಅವ್ರಿಕಾಯಿ ನೋಡ್ರಿ. ಬಿಳಿ ಅವ್ರಿಕಾಯಿ ಇಲ್ಲ, ಹಸಿರು ಅವ್ರಿಕಾಯಿ ಅವ. ಇಷ್ಟು ಅವ್ರಿಕಾಯಿ ಹೊಂಟವ. ಒಂದು ಸ್ವಲ್ಪ ಸೀರಾಗಿವ್ರಿ, ಔಷಧ ಉಳ್ದೈತಿ. ಸಣ್ಣಗೆ ಸಣ್ಣ ಬುಕ್ಕಳೊಟ್ಟು ಸೀರಿದ್ದು ಅವೆಲ್ಲ ಸೀರೆಗಳೆಲ್ಲ ಕ್ಲೀನಾಗಿ ಹಚ್ಚಿ ತೊಳ್ಕೊಂಡಿದ್ದೀನಿ ರೀ. ತೊಳ್ಕೊಂಡು ಇವೆಲ್ಲ ಮಮ್ಮಿ ಸಣ್ಣ ಕಡ್ದಿಟ್ಟಾರ. ಈಗ ನೋಡ್ರಿ ಎಣ್ಣೆ ಒಳಗೆ ಚೆಂದಾಗಿ ಫ್ರೈ ಮಾಡ್ಕೊಳತ್ತೀನಿ. ಫುಲ್ ಫ್ರೈ ಆಗ್ಯಾವ. ಈಗ ಪ್ಲೇಟಿಗೆ ತಗೊಂಡಿರ್ತೀನಿ. ನೋಡ್ರಿ ಎಲ್ಲ ಚೆಂದಾಗಿ ಫ್ರೈ ಆಗ. ಟೊಮೆಟೊ ಬೆಳ್ಳುಳ್ಳಿ ರೆಡಿ ಮಾಡ್ಕೊತೀನಿ ರೀ. ಕರಿಬೇವ ಈಗ ಒಣಗಿ ಮಾಡ್ಲಿಕ್ಕೆ ರೆಡಿ ಮಾಡ್ಕೊತೀನಿ ನೋಡ್ರಿ. ಈಗ ಪಲ್ಯ ಮಾಡೋಣ ಬರ್ರಿ ಫ್ರೆಂಡ್ಸ. ಕರಿಬೇವು ಹಾಕಿದ್ದೀನಿ ರೀ. ಜೀರಿಗೆ, ಸಾಸಿವೆ, ಚಟಾಪಟ ಅನ್ಲಿಕತ್ತದ್ರಿ. ಈಗ ಬೆಳ್ಳುಳ್ಳಿ ಹಾಕೊಂಡ್ರಿ. ಈಗ ಎಲ್ಲ ಎಣ್ಣೆ ಒಳಗೆ ಚೆಂದಾಗಿ ಫ್ರೈ ಮಾಡ್ಕೊಂಡು ಅವ್ರಿಕಾಯಿ ಹಾಕೊಂಡ್ಬಿಡಂದ್ರೆ ಎಣ್ಣೆ ಒಳಗೆ ಅವ್ರಿಕಾಯಿ ನಾವು ಸ್ವಲ್ಪ ಚೆಂದಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ಸ್ವಲ್ಪ ಟೊಮೆಟೊ ಹಾಕೊಂಡು ಒಂದು ಸ್ವಲ್ಪ ಖಾರ ಹಾಕ್ಕೊಂಡು ಉಪ್ಪು ಹಾಕೋತೀನಿ ರೀ. ಅದಕ್ಕೆ ಅವ್ರಿಗೆ ಸ್ವಲ್ಪ ನೀರು ತಂಗಿ. ಸ್ವಲ್ಪ ನೀರು ಹಾಕೊಂಡಿರ್ತೀನಿ ರೀ. ಈಗ ಅಲ್ರಿ ಅದಕ್ಕೆ ಸ್ವಲ್ಪ ನೀರು ಹಾಕೋತೀನಿ ರೀ. ಹಾಕ್ತೀನಿ ರೀ. ಈಗ ತೆಗಿಸೋಣ. ಈಗ ಒಂದು ಸ್ವಲ್ಪ ಕುದ್ಲಿಕ್ಕೆ ಬಿಡೋಣ ಬರ್ರಿ. ಸೋನು ಇನ್ನು ಕುದ್ಲಿಕ್ಕೆ ಬಿಡಮಿ ಒಂದು 5 ನಿಮಿಷ. ಕುದ್ಲಿಕ್ಕೆ ಬಿಡಮಿ 5 ನಿಮಿಷ. ಈಗ ಬದ್ನಿಕಾಯಿ ಭರ್ತೆಷ್ಟು ರೆಡಿ ಆಗ್ಯದ್ರಿ ಫ್ರೆಂಡ್ಸ. ಅವ್ರಿಕಾಯಿ ಪಲ್ಯ ಮತ್ತು ಬದ್ನಿಕಾಯಿ ಭರ್ತ ರೆಡಿ ಆಗ್ಯದ ನೋಡ್ರಿ. ಈಗ ಡಬ್ಬ ಮೆಣ್ಸಿನ್ಕಾಯಿ ಬದ್ನಿಕಾಯಿ ಅಡುಗೆ ಮಾಡ್ಬೇಕಾಗ್ಯದ. ಈಗ ಮಾಡ್ತೀನಿ ರೀ. ಎಷ್ಟು ಚೆಂದ ಆಗ್ಯದ ನೋಡ್ರಿ. ಈಗ